ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. ಎಲ್ರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಅನ್ನುವಂಥ ನಂಬಿಕೆ ತರಗತಿ ಮಾಡಿದವ್ರಿಗೆ ಇದೆ. ಅದೇ ನಂಬಿಕೆ ನಿಮಗೂ ಇರಲಿ. ಅದೇ ನಂಬಿಕೆಯಲ್ಲಿ ಹೋಗಿ ಪರೀಕ್ಷೆ ಬರೀರಿ, ಖಂಡಿತ ಪಾಸ್ ಆಗ್ತೀರಾ. ಯಾಕೆಂದರೆ ಇಲ್ಲಿ ನಮಗೆ ಬೇಕಾಗಿರೋದು 50ರಿಂದ 60 ಅಂಕಗಳು. ಹೇಗೆ ಬರೆದ್ರೂ ಕೂಡ ನೀವು 20-30 ಪ್ರಶ್ನೆಗಳಿಗೆ ಒಂದು ಗೆಸ್ ಮಾಡಿದ್ರೂ ಕೂಡ ಹಾಕ್ತಾ ಹೋಗ್ತೀರಾ. ಇನ್ನು ಜೊತೆಗೆ ಒಂದು 20-30 ಪ್ರಶ್ನೆಗಳಿಗೆ ಸರಿಯಾಗಿ ಓದಿದರೆ ಸಾಕು. ಒಂದು 2-3 ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಉತ್ತರಿಸಿ ವಿಡಿಯೋನ ಮುಂದುವರಿಸ್ತೀನಿ. ಮೊದಲನೇದಾಗಿ ಪರೀಕ್ಷೆ ಸುಲಭ ಇರುತ್ತೆ ಅಂತ. ಖಂಡಿತ ಸುಲಭ ಇರುತ್ತೆ. ಯಾಕೆಂದರೆ ಇದು ಕಡ್ಡಾಯ ಕನ್ನಡ, ಸಾಮಾನ್ಯ ಕನ್ನಡ ಅಲ್ಲ. ಸಾಮಾನ್ಯ ಕನ್ನಡದಲ್ಲಿ ಇತ್ತೀಚೆಗೆ ಆಳವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಕಡ್ಡಾಯ ಕನ್ನಡದಲ್ಲಿ 8ನೇ ತರಗತಿಯಿಂದ 10ನೇ ತರಗತಿಯ ಒಂದು ಪ್ರೌಢಶಾಲಾ ಹಂತದ ಪ್ರಶ್ನೆಗಳನ್ನೇ ಕೇಳಲಾಗುತ್ತೆ. ನೀವು ಆಗಲೇ ಓದಿದ್ದೀರಿ ಪ್ರೌಢಶಾಲೆಯಲ್ಲಿ. ಅದನ್ನು ಒಂದು ಸತಿ ನೀವು ಪುನರಾವರ್ತನೆ ಮಾಡ್ಕೊತಾ ಬಂದರೆ ಸಾಕಾಗುತ್ತೆ. ಓದಿದ್ದು ಖಂಡಿತ ಮರ್ತೋಗಿರೋದಿಲ್ಲ, ನೀವು ಬರಿತೀರಿ. ಒಂದನೇದು. ಎರಡನೇದು, ಬರೀ ಗ್ರಾಮರ್ ಓದಿದ್ರೆ ಸಾಕಾಗುತ್ತಾ ಅಂತ ಭಾಳಷ್ಟು ಜನ ಕೇಳಿದ್ರಿ. ಸಾಕಾಗುತ್ತೆ. ಸಾಹಿತ್ಯ ಏನು ಓದಲೇಬೇಕು ಅಂತಿಲ್ಲ. ಸಾಹಿತ್ಯ 5ರಿಂದ 10 ಪ್ರಶ್ನೆ ಬರ್ಬೋದು ಅನ್ಕೊತೀನಿ. ಇನ್ನು 80% ಇನ್ನು ಗ್ರಾಮರ್ಗೆ ಸಂಬಂಧಿಸಿದಂತೆ, ಅದರಲ್ಲಿ ಒಂದು 30% ಭಾಷೆಗೆ ಸಂಬಂಧಿಸಿದಂತೆ ಸಮಾನಾರ್ಥಕ ಪದ, ವಿರುದ್ಧ ಪದ, ನುಡಿಗಟ್ಟು, ಈ ಥರ ಭಾಷೆಗೆ ತಪ್ಪಿರುವಂಥ ಪದವನ್ನು ಗುರುತಿಸಿ, ಈ ರೀತಿ ಭಾಷೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಒಂದು 30 ಪ್ರಶ್ನೆಗಳು ಅಥವಾ 40 ಪ್ರಶ್ನೆಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇದ್ದರೆ, ಒಂದು 20 ಪ್ರಶ್ನೆ ಭಾಷೆಗೆ, ವಿರುದ್ಧ ಪದ, ಸಮಾನಾರ್ಥಕ ಪದ, ನುಡಿಗಟ್ಟು ಇರ್ಬೋದು, ತಪ್ಪಿರುವಂಥದ್ದು, ಇಂಗ್ಲೀಷ್ ಸಂವಾದಿ ಪದ ಇರಬಹುದು, ಈ ರೀತಿಯ ಒಂದು ಅನ್ಯ ದೇಶೀಯ ಪದ ಇರ್ಬೋದು. ಭಾಷೆಗೆ ಸಂಬಂಧಿಸಿದಂತೆ ಒಂದು 20 ಪ್ರಶ್ನೆ ಇದ್ದರೆ, ಇನ್ನೊಂದು 5ರಿಂದ 10 ಪ್ರಶ್ನೆ ಇರ್ಬೋದು ಅನ್ಕೊತೀನಿ ಸಾಹಿತ್ಯದ ಪ್ರಶ್ನೆಗಳು. ಹಾಗಾಗಿ ಬರೀ ಗ್ರಾಮರನ್ನು ಓದಿದ್ರು ಕೂಡ ಉತ್ತೀರ್ಣ ಆಗಬಹುದು. ಗೆಸ್ ಮುಖಾಂತರ ಒಂದು 15-20 ಅಂತೂ ಕರೆಕ್ಟ್ ಆಗುತ್ತೆ. ನೀವು ಹೇಗೆ ಬರೆದ್ರೂ ಕೂಡ ಅಷ್ಟು ಕರೆಕ್ಟ್ ಆಗುತ್ತೆ. ಇದಿಷ್ಟು ಕೂಡ ಪರೀಕ್ಷೆ ಬಗ್ಗೆ. ಹಾಗಾಗಿ ಯಾವುದೇ ಒಂದು ಸಂಶಯ ಇಲ್ಲದಲೇ ಪರೀಕ್ಷೆಯನ್ನು ಬರೀರಿ ಖಂಡಿತ. ಇಷ್ಟನ್ನ ಹೇಳ್ತಾ ವಿಡಿಯೋನ ಮುಂದುವರಿಸೋಣ. ಜೊತೆಗೆ ಸಮಾನಾರ್ಥಕ ಪದಗಳನ್ನು ನೀವೇನು ಓದ್ಕೊಂಡು ಹೋಗುವಂಥದ್ದು ಬೇಡ. ಯಾಕೆಂದರೆ ಎಷ್ಟು ಅಂತ ಓದ್ತೀರ, ಸಮಾನಾರ್ಥಕ ಪದಗಳು ತುಂಬ ಇದೆ. ಹಾಗಾಗಿ ಅಲ್ಲೇ ಗೆಸ್ ಮಾಡಿ ಕೂಡ ಬರೀಬಹುದು. ಬೇಕಂದರೆ ನಿಮಗೆ ಪ್ರೌಢಶಾಲಾ ಹಂತದ ಪಠ್ಯಪುಸ್ತಕ ಇದೆ, ಅದನ್ನು ನಿಮಗೆ ಲಭ್ಯ ಇದ್ದರೆ ಓದ್ಕೊಂಡೋಗಿ. ಹೆಚ್ಚು ಗ್ರಾಮರನ್ನು ಓದ್ಕೊಂಡೋಗಿ, ಅದರಲ್ಲೇ ಪಾಸ್ ಆಗ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಸಾಹಿತ್ಯದ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಇದು ನಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೂ ಅನುಕೂಲ ಆಗುತ್ತೆ. ಆ ನಂತರ ಕಡ್ಡಾಯ ಕನ್ನಡ ಆದಮೇಲೆ ಇನ್ನೊಂದು ಪೇಪರ್ ಇದೆಯಲ್ಲ, ಸಾಮಾನ್ಯ ಕನ್ನಡ, ಅಲ್ಲಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಇನ್ನು ಪುಸ್ತಕದ ಮಾಹಿತಿಯನ್ನು ಕೇಳಿದರೆ ಇದೇ ವಿಡಿಯೋದ ಕೊನೆಯಲ್ಲಿ ಪುಸ್ತಕದ ಮಾಹಿತಿ ಕೊಡ್ತೇನೆ. ಕಡ್ಡಾಯ ಕನ್ನಡ ಪರೀಕ್ಷೆ ನಂತರ ಪುಸ್ತಕವನ್ನು ಪಡ್ಕೊಳ್ಳಿ. ಈ ಪರೀಕ್ಷೆ ಹತ್ತಿರ ಇರೋದ್ರಿಂದ ಯಾರು ಕೂಡ ಪುಸ್ತಕವನ್ನು, ಹೊಸ ಪುಸ್ತಕಗಳನ್ನು ತರಕ್ಕೆ ಹೋಗಬೇಡಿ. ಇರುವಂಥ ಪುಸ್ತಕಗಳನ್ನೇ ಮತ್ತೆ ಓದಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಕೊನೆಗೆ ಪುಸ್ತಕದ ಮಾಹಿತಿಯನ್ನು ಕೊಡ್ತೀನಿ. ಈಗ ಬನ್ನಿ, ಕನ್ನಡ ಕವಿಗಳ ಕಾವ್ಯನಾಮಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಎಲ್ಲವೂ ಕೂಡ ಅಷ್ಟನ್ನು ಕೂಡ ಒಟ್ಟಿಗೆ ಓದೋಕ್ಕೂ ಆಗಲ್ಲ, ನೆನಪಿಟ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಪ್ರಮುಖವಾದಂಥವ್ರದ್ದು ನಾವು ನೋಡ್ತಾ ಬರೋಣ. ಕುವೆಂಪುರವರು ಮೊದಲು ಅವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಅಂತ ಇತ್ತು. ಆ ನಂತರ ಕುವೆಂಪು ಅಂತ ಅವರು ಬದಲಾಯಿಸ್ಕೊಂಡು ಮೊದಲ ಕೃತಿ ರಚನೆ ಮಾಡಿದ್ರಲ್ಲ, ಆವಾಗ ಕಿಶೋರ ಚಂದ್ರವಾಣಿ ಅಂತ ಇತ್ತು. ಇನ್ನು ಬೇಂದ್ರೆ ಅವ್ರದ್ದು ಗೊತ್ತಿದೆ, ಅಂಬಿಕಾ ತನಯದತ್ತ. ಇನ್ನು ನಾನು ಪ್ರಮುಖವಾದಂಥ ನಿಮ್ಮ ಪರೀಕ್ಷೆಗೆ ಬರುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ವೀಕ್ರು ಗೋಕಾಕ್ ಅವ್ರದ್ದು ವಿನಾಯಕ, DVG ಅವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಇನ್ನು ಪೂತಿನ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ, ಇನ್ನು ಮಾಸ್ತಿ ಅವ್ರದ್ದು ಶ್ರೀನಿವಾಸ, ನಂತರ ಆನಾಕ್ರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್, ಅಜ್ಜಂಪುರ ಸೀತಾರಾಮ್ ಆನಂದ, ಬೆಟಗೇರಿ ಕೃಷ್ಣ ಶರ್ಮ ಆನಂದ ಕಂದ, ಶ್ರೀರಂಗ ಅವ್ರದ್ದು ಆದ್ಯ ರಂಗಾಚಾರ್ಯ, ನೋಡಿ ಇಲ್ಲಿದೆ ಆದ್ಯ ರಂಗಾಚಾರ್ಯ ಶ್ರೀರಂಗ ಅವ್ರದ್ದು, ರಸಿಕರಂಗ ರಂಗನಾಥ ಶ್ರೀನಿವಾಸ ಮುಗಳಿ, ಇನ್ನು ದೇ ಜವರೇಗೌಡ ಅವ್ರದ್ದು ದೇಜಗೌ, ನಂತರ ನಿರಂಜನ ಅವರು ಕುಳಕುಂದ ಶಿವರಾಯ, ಹಾಮಾನಾಯಕ್ ಹಾರೋಗದ್ದೆ ಮಾನಪ್ಪ ನಾಯಕ, ಚಂಪಾ ಅವ್ರದ್ದು ಗೊತ್ತಿದೆ ಚಂದ್ರಶೇಖರ ಪಾಟೀಲ, ನಂತರ MR ಶ್ರೀನಿವಾಸ ಮೂರ್ತಿ MR ಶ್ರೀ, ಅದೇ ರೀತಿಯಾಗಿ
KS ನ ಕಿಕ್ಕೇರಿ ಸುಬ್ಬರಾವ್ ನರಸಿಂಹ ಸ್ವಾಮಿ. ಇನ್ನು GSS ಗುಗ್ಗರೀಶ್ ಅಂತವೀರಪ್ಪ ಶಿವರುದ್ರಪ್ಪ. ನಾನಿಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, PDF ಹಾಕ್ತೀನಿ, ಅಲ್ಲಿ ನೀವು ಬೇಕಿದ್ರೆ ಬೇರೆ ಬೇರೆಯವ್ರದ್ದು ಕೂಡ ಓದ್ಕೊಳ್ಳಿ. ಮತ್ತು ಬಹಳಷ್ಟು ಜನ ಕೇಳ್ತೀರಿ PDF ಹಾಕಿ ಅಂತ, ಟೆಲಿಗ್ರಾಮ್ ಲಿಂಕ್ ಹಾಕಿ ಅಂತ. ಇದೇ ವಿಡಿಯೋದ ಕೆಳಗಡೆ ಟೆಲಿಗ್ರಾಮ್ ಲಿಂಕನ್ನು ಕೂಡ ಹಾಕಿದೆ. ಆ ಟೆಲಿಗ್ರಾಮ್ಗೆ ಹೋದರೆ ಅಲ್ಲಿ PDF ಕೂಡ ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಪಡಿ, ಅಥವಾ ಬೇರೆ ಸ್ನೇಹಿತರನ್ನು ಕೇಳಿ. ನಂತರ ವೈದೇಹಿಯವರು ಜಾನಕಿ ಶ್ರೀನಿವಾಸ ಮೂರ್ತಿ. ತಾರಾಸು ತಳುಕಿನ ರಾಮಸ್ವಾಮಿ ಸುಬ್ಬರಾವ್. ಭಾರತಿ ತಿರುಮಲೆ ರಾಜಮ್ಮ. ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂಶ್ರೀ. ಮುದ್ದಣ ನೋಡಿ, ಇದು ಕೇಳುವಂಥ ಸಾಧ್ಯತೆ ಇದೆ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ. ಪರ್ವತವಾಣಿ ನರಸಿಂಗರಾವ್. ನಂತರ ಕವಿಶಿಷ್ಯ ಅಂತ ಪಂಜೆ ಮಂಗೇಶರಾಯರನ್ನ ಅವರ ಕಾವ್ಯನಾಮವಾಗಿತ್ತು. ಶ್ರೀ ಅನ್ನೋದು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ನಂತರ ಗಳಗನಾಥರು ವೆಂಕಟೇಶ ತಿರುಕೋ ಕುಲಕರ್ಣಿ. ಚದುರಂಗ ಸುಬ್ರಹ್ಮಣ್ಯರಾಜ ಅರಸ್. ಸಂಸ ಸ್ವಾಮಿ ವೆಂಕಟಾದ್ರಿ ಅಯ್ಯರ್. ಕಾವ್ಯಾನಂದ ಸಿದ್ದಯ್ಯ ಪುರಾಣಿಕ. ಸಿದ್ದಲಿಂಗಯ್ಯನವರದು ನಿಸರ್ಗಪ್ರಿಯ. CP ಕೃಷ್ಣಕುಮಾರ್ CPK. ವಾಣಿ ಸುಬ್ಬಮ್ಮ ಅವರ ಕಾವ್ಯನಾಮ ವಾಣಿ. ಕನಕಮ್ಮ ಅವ್ರದ್ದು ಅಶ್ವಿನಿ. ಇನ್ನು ತ್ರಿವೇಣಿ ಅವ್ರದ್ದು ಅನಸೂಯ ಅವ್ರದ್ದು ತ್ರಿವೇಣಿ ಅನ್ನುವಂಥ ಕಾವ್ಯನಾಮ. ನಾನಿಲ್ಲಿ ಪ್ರಮುಖವಾದಂಥದ್ದು ಹೇಳ್ತಾ ಇದ್ದೀನಿ, ಅಂದರೆ ಸಾಮಾನ್ಯ ಕನ್ನಡಕ್ಕೆ ಒಂದು ಸ್ವಲ್ಪ ಕ್ಲಿಷ್ಟ ಮಾಡ್ತಾರೆ, ಸ್ವಲ್ಪ ಕಡ್ಡಾಯ ಕನ್ನಡ ಆಗಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಕಷ್ಟ ಕೊಡೋಲ್ಲ ಅನ್ನೋ ಕಾರಣಕ್ಕೆ ಪ್ರಮುಖವಾದಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ಕನ್ನಡದ ಬಿರುದಾಂಕಿತರನ್ನು ನೋಡ್ತಾ ಹೋಗೋಣ. ಇದು ಸರಳವಾಗಿದೆ, ಒಂದ್ಸತಿ ಓದ್ಕೊಳ್ತಾ ಬನ್ನಿ. ಪಂಪ ಆದಿಕವಿ. ಪೊನ್ನ ಉಭಯ ಚಕ್ರವರ್ತಿ. ರನ್ನ ಕವಿ ಚಕ್ರವರ್ತಿ. ನಾಗಚಂದ್ರ ಅಭಿನವ ಪಂಪ. ನಂತರ ಕೇಶಿರಾಜ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ. ಹರಿಹರ ರಗಳೆಯ ಕವಿ. ರಾಘವಾಂಕ ಷಟ್ಪದಿಯ ಬ್ರಹ್ಮ. ನಂತರ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಲಕ್ಷ್ಮೀಶ ಉಪಮಾಲೋಲ, ಅಂದರೆ ಉಪಮಾಲಂಕಾರವನ್ನು ಯಥೇಚ್ಛವಾಗಿ ಬಳಸ್ತಂಥವನು ಲಕ್ಷ್ಮೀಶ. ಅದೇ ಥರ ರೂಪಕಾಲಂಕಾರವನ್ನು ಹೆಚ್ಚಾಗಿ ಬಳಸ್ತಂಥವನು ಕುಮಾರವ್ಯಾಸ. ಹೆಚ್ಚು ಷಟ್ಪದಿಯನ್ನು ಬರೆದವನು ರಾಘವಾಂಕ, ಆದರೆ ಹೆಚ್ಚು ರಗಳೆಗಳನ್ನು ಬರೆದವನು ಹರಿಹರ. ಇನ್ನು ರತ್ನಾಕರ ವರ್ಣಿಯನ್ನು ಶೃಂಗಾರ ಕವಿ ಅಂತಾರೆ, ಯಾಕೆಂದರೆ ಆತನ ಕೃತಿಯಲ್ಲಿ ಶೃಂಗಾರ ರಸ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಪುರಂದರದಾಸರನ್ನು ನಾವು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ. ಇವರಿಂದ ಕರ್ನಾಟಕ ಸಂಗೀತ ಅನ್ನೋದಕ್ಕೆ ಪ್ರಾರಂಭ ಆಗತ್ತೆ. ಇನ್ನು ವಾದಿರಾಜರನ್ನು ನಾವು ಪ್ರಸಂಗಾಭರಣ ತೀರ್ಥರು ಅಂತ ಕರಿತೀವಿ. ಬಸವಪ್ಪ ಶಾಸ್ತ್ರಿಗಳನ್ನು ಅಭಿನವ ಕಾಳಿದಾಸ ಅಂತ ಬಿರುದಿನಿಂದ ಕರಿತೀವಿ. ನಂತರ R ನರಸಿಂಹಾಚಾರು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂತ. ಇನ್ನು ಶಿವರಾಮ ಕಾರಂತರ ಕಡಲ ತೀರದ ಭಾರ್ಗವ. ಮಾಸ್ತಿ ಕನ್ನಡದ ಆಸ್ತಿ, ಸಣ್ಣ ಕಥೆಗಳ ಜನಕ. ನಂತರ ಆಲೂರು ವೆಂಕಟರಾವ್ ಕನ್ನಡ ಕುಲಪುರೋಹಿತರು. BM ಶ್ರೀ ಕನ್ನಡದ ಕಣ್ವ. ಗಂಗೂಬಾಯಿ ಹಾನಗಲ ಸಂಗೀತ ಗಂಗಾದೇವಿ. ನಂತರ TP ಕೈಲಾಸಂ ಕನ್ನಡ ಪ್ರಹಸನ ಪಿತಾಮಹ. ಪ್ರಹಸನ ಅಂದರೆ ಹಾಸ್ಯ ನಾಟಕಗಳು ಅಂತ ಅಂದ್ಕೊಳ್ಬೋದು, ಅದರ ಪಿತಾಮಹ. BL ರೈಸ್, ಇಬ್ಬರು ರೈಸ್ ಬರ್ತಾರೆ, ಅದರಲ್ಲಿ BL ರೈಸ್ ಕರ್ನಾಟಕ ಶಾಸನಗಳ ಪಿತಾಮಹ. ವಚನ ಪಿತಾಮಹ ಪಾಗು ಹಳಕಟ್ಟಿ. ವಚನ ಪಿತಾಮಹ ಅಂದರೆ ಇವರು ವಚನಗಳನ್ನು ಬರಿತಿದ್ರು ಅಂತ ಅಲ್ಲ, ವಚನಗಳನ್ನು ಸಂಗ್ರಹ ಮಾಡಿದ್ರು. ಯಥೇಚ್ಛವಾಗಿ ವಚನಗಳನ್ನು ಸಂಗ್ರಹ ಮಾಡಿ ವಚನ ಪಿತಾಮಹ ಅಂತ ಅನ್ನಿಸ್ಕೊಂಡ್ರು. ಹೇಳಬೇಕು ಅಂದರೆ ವಚನ ಸಂಗ್ರಹ ಪಿತಾಮಹ ಅಂತಲೂ ಕೂಡ ಹೇಳ್ಬೋದು. ಕಂದಗಲ್ ಹನುಮಂತರಾವ್ ಕನ್ನಡದ ಶೇಕ್ಸ್ಪಿಯರ್. ಅಲ್ಲಿ ಹೇಗೆ ಶೇಕ್ಸ್ಪಿಯರು, ಇವರು ಕೂಡ ಇಲ್ಲಿ ಶೇಕ್ಸ್ಪಿಯರು. ಪಾರ್ಥಿಸುಬ್ಬು ಯಕ್ಷಗಾನಾಚಾರ್ಯ. ಇನ್ನು ಕರ್ನಾಟಕದ ಕಬೀರ ಅಂತ ಕರೆಸ್ಕೊಳ್ಳೋದು ಶಿಶುನಾಳ ಶರೀಫರು. ಇನ್ನು ಕಾದಂಬರಿ ಸಾರ್ವಭೌಮ ಅನ್ಸ್ಕೊಂಡಿದ್ದು ನಕ್ರು. ಇನ್ನು ತ್ರಿಪದಿಯ ಚಕ್ರವರ್ತಿ ಅಂತ ಅತಿ ಹೆಚ್ಚು ತ್ರಿಪದಿಗಳನ್ನು ಬರೆದಂಥವನು ಸರ್ವಜ್ಞ.
ನಡೆದಾಡುವ ನಿಘಂಟು ಅಂತ ಅನ್ನಿಸ್ಕೊಳ್ಳೋರು DL ನರಸಿಂಹಾಚಾರ್. ಇನ್ನು ದಾನ ಚಿಂತಾಮಣಿ ಅತ್ತಿಮಬ್ಬೆ. ಇನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣ. 1000 ಹಾಡುಗಳ ಸರದಾರ ಬಾಳಪ್ಪ ಹುಕ್ಕೇರಿ. ಇನ್ನು ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ. ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ. ರಸಋಷಿ ಕನ್ನಡದ ವರ್ಡ್ಸ್ವರ್ತ್ ಕುವೆಂಪು. ಇನ್ನು ವರಕವಿ ನಮ್ಮ ಬೇಂದ್ರೆ. ಪ್ರೇಮಕವಿ KS ನರಸಿಂಹಸ್ವಾಮಿಯವರು. ಕುಂದರ ನಾಡಿನ ಕಂದ ಬಸವರಾಜ ಕಟ್ಟಿಮನಿ. ದಲಿತ ಕವಿ ಸಿದ್ದಲಿಂಗಯ್ಯನವರು. ಕನ್ನಡದ ದಾಸಯ್ಯ ಶಾಂತಿ ಕವಿ. ಹರಿದಾಸ ಪಿತಾಮಹ ಅನ್ನಿಸ್ಕೊಳ್ಳೋರು ಶ್ರೀಪಾದರಾಯರು. ಕಾದಂಬರಿ ಪಿತಾಮಹ ಅನ್ನಿಸ್ಕೊಳ್ಳೋರು ಗಳಗನಾಥರು. ಕಾದಂಬರಿ ಸಾರ್ವಭೌಮನೇ ಬೇರೆ, ಕಾದಂಬರಿ ಪಿತಾಮಹನೇ ಬೇರೆ. ಸ್ವಲ್ಪ ನಿಮಗೆ ವೇಗ ಅನಿಸಿದ್ರೆ ನಿಧಾನಕ್ಕೆ ವಿಡಿಯೋನ ನೋಡ್ತಾ ಹೋಗಿ, ಅರ್ಥ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಇನ್ನು ಸಂತ ಕವಿ ಪೂತಿನ ಅವರು. ನಂತರದ ಕನ್ನಡದ ಸೇನಾನಿ AR ಕೃಷ್ಣಶಾಸ್ತ್ರಿ. ನಂತರ ಪತ್ರಿಕಾರಂಗದ ಭೀಷ್ಮ ಶಾಮರಾವ್. ಇನ್ನು ಸರಸ ಸಾಹಿತ್ಯದ ವರದೇವತೆ, ಬಹಳ ಸಲ ಈ ಪ್ರಶ್ನೆ ಬಂದಿದೆ, ಸಂಚಿ ಹೊನ್ನಮ್ಮ. ಆಕೆಯ ಕೃತಿ ಹದಿಬದೆಯ ಧರ್ಮ. ಹದಿಬದೆ ಅಂದರೆ ಪತಿವ್ರತ ಧರ್ಮ. ನಂತರ ವಚನಕಾರರ ಅವರ ಅಂಕಿತ ನಾಮ ಕೇಳ್ಬೋದು ಸ್ನೇಹಿತರೆ. ಈಗ ಹೊಸದಾಗಿ ತುಂಬ ಓದಕ್ಕೆ ಹೋಗ್ಬೇಡಿ. ನಿಮ್ಗಾಗಲೇ 5-6 ಗೊತ್ತಿರುತ್ತೆ, ಅದ್ರ ಜೊತೆಗೆ ಇನ್ನೊಂದು 5-6 ಓದ್ಕೊಳ್ತಾ ಹೋಗಿ. ಅದೇ ಪರೀಕ್ಷೆಗೆ ಬಂದರೆ ಬರಿತಾ ಬನ್ನಿ. ಯಾಕೆಂದರೆ ತುಂಬ ಓದ್ತಾ ಹೋದರೆ ಅಲ್ಲಿ 4 ಆಯ್ಕೆಗಳನ್ನ ನೋಡಿದಾಗ ಗೊಂದಲ ಜಾಸ್ತಿ ಆಗುತ್ತೆ. ಹಾಗಾಗಿ ಕಡಿಮೆ ಓದಿದ್ರು ಕೂಡ ಹೆಚ್ಚು ಪುನರಾವರ್ತನೆ ಮಾಡಿದಾಗ ನಿಮಗೆ ಒಂದು ಉತ್ತರದಲ್ಲಿ ನಿರ್ದಿಷ್ಟತೆ ಕಾಣಿಸುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಜೇಡರ ದಾಸಿಮಯ್ಯ ನೋಡೋಣ. ರಾಮನಾಥ. ಸಕಲೇಶ ಮಾದರಸ, ಸಕಲೇಶ ಅಂತಲೇ ಇದೆ, ಸುಲಭ ಆಗುತ್ತೆ. ಅಲ್ಲಮಪ್ರಭು ಗುಹೇಶ್ವರ. ಬಸವಣ್ಣನವ್ರದ್ದು ಗೊತ್ತಿದೆ, ಅಕ್ಕಮಹಾದೇವಿಯವ್ರದ್ದು ಗೊತ್ತಿರುತ್ತೆ. ಚೆನ್ನ ಬಸವಣ್ಣ ಕೂಡಲ ಚೆನ್ನಸಂಗ ಗೊತ್ತಾಗತ್ತೆ. ಸಿದ್ದರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂಬಿಗರ ಚೌಡಯ್ಯ ಗೊತ್ತಾಗತ್ತೆ. ನಂತರ ಐದಕ್ಕಿ ಮಾರಯ್ಯ ಅಮರೇಶ್ವರಲಿಂಗ. ನಂತರ ನೀಲಮ್ಮ ಬಸವಪ್ರಿಯ ಕೂಡಲ ಸಂಗಮ ದೇವ. ನಂತರ ಪ್ರಮುಖವಾಗಿ ಅಂತಂದರೆ ಮಡಿವಾಳ ಮಾಚಯ್ಯ ಕಲಿದೇವರ ದೇವ. ಮುಕ್ತಾಯಕ್ಕ ಅಜಗಣ್ಣ ತಂದೆ. ನಂತರ ಸತ್ಯಕ್ಕ ಶಂಭು ಜಕ್ಕೇಶ್ವರ. ನಂತರ ಕೀರ್ತನಕಾರರಿಗೆ ಬರೋಣ. ನರಹರಿ ತೀರ್ಥರು ಶ್ರೀ ರಘುಪತಿ. ಶ್ರೀಪಾದರಾಜರು ರಂಗವಿಠಲ. ವ್ಯಾಸರಾಯರ ಸಿರಿಕೃಷ್ಣ ಅಥವಾ ಶ್ರೀಕೃಷ್ಣ. ವಾದಿರಾಜರ ಹಯವದನ. ನೋಡಿ, ಈ ರೀತಿ ಇರೋದು ಹೆಸರಿನಲ್ಲೇ ಅವರ ಅಂಕಿತನಾಮ ಇರುವಂಥ ಸರಳವಾಗಿ ಗೊತ್ತಾಗತ್ತೆ. ಕಾಗಿನೆಲೆ ಆದಿಕೇಶವ ಕನಕದಾಸರು. ರಾಘವೇಂದ್ರ ತೀರ್ಥರ ವೇಣುಗೋಪಾಲ. ನಂತರ ಈ ರೀತಿಯ ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಬರೋಣ, ಪ್ರಮುಖವಾದಂಥ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಏಕೆಂದರೆ ತುಂಬ ಆಳವಾಗಿ ಹೋದರೂ ಕೂಡ ಇದು ಕಡ್ಡಾಯಕರಣ ಆಗಿರೋದ್ರಿಂದ ಕೆಲವೊಂದು ಪ್ರಮುಖವಾದಂಥ ಪ್ರಶ್ನೆಗಳನ್ನ ನೋಡಿದ್ರೆ ಸಾಕಾಗುತ್ತೆ. ಗಾಥಾ ಸಪ್ತಶತಿ ಈ ಗ್ರಂಥವನ್ನು ಬರೆದವರು ಯಾರು? ಹಾಲರಾಜ ಈ ಕೃತಿಯನ್ನು ಬರೀತಾನೆ. ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬಂದ ಕನ್ನಡ ಶಬ್ದ ಯಾವುದು? ಇದು ತುಂಬ ಮುಖ್ಯವಾಗಿರುವಂಥದ್ದು. ಇಸಿಲ್ ಅನ್ನುವಂಥ ಪದ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬರುತ್ತೆ. ಅದರ ಮೇಲೆ ಸಂಶೋಧನೆಗಳು ನಡೆದಿದೆ. ನಂತರ ಪ್ರಮುಖವಾದಂಥ ಪ್ರಶ್ನೆ, ಹಲ್ಮಿಡಿ ಶಾಸನದ ಕಾಲ ಎಷ್ಟು? ಕ್ರಿಸ್ತಶಕ 450. ಹಲ್ಮಿಡಿ ಶಾಸನ ಎಂಥ ಶಾಸನ? ಹಲ್ಮಿಡಿ ಶಾಸನ ದಾನ ಶಾಸನ. ಬಾದಾಮಿ ಶಾಸನ ಯಾವ ಛಂದಸ್ಸಿನಲ್ಲಿದೆ? ನೋಡಿ, ಬಾದಾಮಿ ಶಾಸನ ತ್ರಿಪದಿ ಛಂದಸ್ಸಿನಲ್ಲಿದೆ. ನಂತರ ಬಾದಾಮಿ ಶಾಸನದ ವಸ್ತು ಯಾವುದು ಅಂತಂದರೆ ಕಪ್ಪೆ ಅರಭಟ್ಟನ ಸ್ವಭಾವವನ್ನು ಹೇಳುವಂಥದ್ದು. ಒಂದು ಸಾಲನ್ನು ಕೂಡ ಕೊಡ್ಬೋದು, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ. ಅದು ಬಾದಾಮಿ ಶಾಸನದಲ್ಲಿರುವಂತಹ ಸಾಲು. ನಂತರ ಕುರಿತೋದದಿಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಈ ಸಾಲು ಯಾವ ಕೃತಿಯಲ್ಲಿ ಬಂದಿದೆ? ನಮ್ಮ ಕನ್ನಡಿಗರ
ಒಂದು ಕಾವ್ಯ ಸೃಷ್ಟಿಯನ್ನು ಹೇಳ್ತಾ ಕನ್ನಡಿಗರು ಎಂಥವ್ರು ಅಂತ ಹೇಳಿರುವಂತಹ, ಕನ್ನಡಿಗರನ್ನು ಹೊಗಳಿರುವಂತಹ ಸಾಲು ಇದು. ಕುಳಿತುಕೊಂಡು ಓದರಲ್ಲೇ ಇದ್ರೂ ಕೂಡ ಕಾವ್ಯವನ್ನು ರಚನೆ ಮಾಡೋದ್ರಲ್ಲಿ ಕನ್ನಡಿಗರು ಪ್ರವೀಣರು ಅಂತ ಯಾವ ಕೃತಿಯಲ್ಲಿ ಹೇಳಿದೆ? ಕವಿರಾಜ ಮಾರ್ಗದಲ್ಲಿ ಹೇಳಿದೆ. ಸ್ನೇಹಿತರೆ, ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ. ನೃಪತುಂಗನ ಕಾಲದಲ್ಲಿ, ರಾಷ್ಟ್ರಕೂಟರ ದೊರೆ ನೃಪತುಂಗನ ಕಾಲದಲ್ಲಿದ್ದಂತಹ ಶ್ರೀ ವಿಜಯ ಈ ಕೃತಿಯನ್ನು ರಚನೆ ಮಾಡಿದ್ದಾನೆ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ. ಈಗಾಗಲೇ ಹೇಳಿದೆ ನಾನು, ಕವಿರಾಜ ಮಾರ್ಗ ಕೃತಿಯನ್ನು ರಚನೆ ಮಾಡಿದವನು ಯಾರು? ಶ್ರೀ ವಿಜಯ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಈ ಸಾಲುಗಳು ಯಾವ ಶಾಸನದಲ್ಲಿ ಕಂಡುಬರುತ್ತೆ ಅಂದರೆ ಅದು ಬಾದಾಮಿ ಶಾಸನದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಬಾದಾಮಿ ಶಾಸನದಲ್ಲಿ ಕಪ್ಪೆ ಅರಭಟ್ಟ ಅನ್ನುವಂತಹ ವೀರ ಯೋಧನ ಬಗ್ಗೆ ಹೇಳಬೇಕಾದ್ರೆ, ಅವನು ಸಾಧುಗಳಿಗೆ ಸಾಧು, ಮಧುರನಾದವನಿಗೆ ಮಧುರ ಅಂತ ಅವನನ್ನು ಹೊಗಳಿ ಹೇಳಲಾಗಿದೆ ಬಾದಾಮಿ ಶಾಸನದಲ್ಲಿ. ನಂತರ ಪಂಪ ಕನ್ನಡದ ಆದಿಕವಿ ಮತ್ತು 2 ಕೃತಿಗಳನ್ನು ರಚನೆ ಮಾಡಿದ, ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಇಲ್ಲಿ ಪಂಪನ ತನ್ನ ಕೃತಿಗೆ ಯಾವ ಕನ್ನಡವನ್ನು ಬಳಸಿದ್ದಾನೆ ಅಂತಂದರೆ ಪುಲಿಗೆರೆಯ ತಿರುಳುಗನ್ನಡ ಅನ್ನುವಂಥದ್ದು. ಅದು ಕೂಡ ಒಂದು ಪ್ರಾದೇಶಿಕ ಭಾಷೆಯಾಗಿತ್ತು, ಆ ಭಾಷೆಯಲ್ಲಿ ಬರೆದಿದ್ದಾನೆ. ಇನ್ನು ಪಂಪ ಭಾರತಕ್ಕಿರುವ ಮತ್ತೊಂದು ಹೆಸರು ಏನಪ್ಪ ಅಂತಂದರೆ, ಪಂಪ ಮಹಾಭಾರತವನ್ನು ಬರೆದಿದ್ದಕ್ಕೆ ಅದಕ್ಕೆ ಪಂಪ ಭಾರತ ಅಂತ ಬಂತು. ವಿಕ್ರಮಾರ್ಜುನ ವಿಜಯ, ಯಾಕೆಂದರೆ ಅರ್ಜುನನನ್ನು ನಾಯಕನನ್ನಾಗಿ ಮಾಡಿಕೊಂಡ, ಹಾಗಾಗಿ ಇದು ವಿಕ್ರಮಾರ್ಜುನ ವಿಜಯ ಆಯಿತು. ನಂತರ ಪಂಪನಿಗೆ ಆಶ್ರಯವನ್ನು ನೀಡಿದ ರಾಜ ಯಾರು ಅಂತಂದರೆ ಅರಿಕೇಸರಿ. ಪಂಪನಿಗೆ ಯಾವ ಬಿರುದು ಇರಲಿಲ್ಲ ಅಂತ ಕೇಳ್ತಾರೆ. ಪಂಪನಿಗೆ ಯಾವ ಬಿರುದು ಇರಲಿಲ್ಲಪ್ಪ ಅಂತಂದರೆ ಕವಿ ಚಕ್ರವರ್ತಿ ಅನ್ನೋ ಬಿರುದು ಇರಲಿಲ್ಲ. ಕವಿತಾ ಗುಣಾರ್ಣವ, ಆದಿಕವಿ, ಸಂಸಾರ ಸಾರಥಿ ಇವೆಲ್ಲವೂ ಕೂಡ ಪಂಪನ ಬಿರುದು. ನಂತರ ಕನ್ನಡದ ಮೊಟ್ಟ ಮೊದಲ ಛಂದೋ ಗ್ರಂಥ ಛಂದೋಂಬುದಿ. 1ನೇ ನಾಗವರ್ಮ ಬರೆದಿದ್ದು ಛಂದೋಂಬುದಿ ಅನ್ನೋದು ಕನ್ನಡದ ಮೊದಲ ಛಂದೋ ಗ್ರಂಥ. ನಂತರ ರನ್ನ ಬರೆದಂತಹ ಸಾಹಸ ಭೀಮ ವಿಜಯ ಕೃತಿಗಿರುವಂತಹ ಮತ್ತೊಂದು ಹೆಸರು ಏನಪ್ಪ ಅಂದರೆ ಗದಾಯುದ್ಧ. ಸಾಹಸ ಭೀಮ ವಿಜಯ ರನ್ನ ಭೀಮನನ್ನು ತನ್ನ ನಾಯಕನನ್ನಾಗಿ ಮಾಡಿಕೊಂಡ, ಹಾಗಾಗಿ ಸಾಹಸ ಭೀಮ ವಿಜಯ ಅಂತ ಹೆಸರಿಟ್ಟ ಮಹಾಭಾರತದ ಕಥೆಗೆ. ಅದು ಗದಾಯುದ್ಧದಿಂದ ಪ್ರಾರಂಭವಾಗೋದ್ರಿಂದ ಗದಾಯುದ್ಧ ಅಂತ ಕೂಡ ಅಲ್ಲಿ ಹೆಸರನ್ನು ಇಟ್ಟ. ನಂತರ ರಾಮಚಂದ್ರ ಚರಿತ ಪುರಾಣ ಅನ್ನುವಂಥ ಕೃತಿ ಯಾರು ರಚನೆ ಮಾಡಿದ್ದು ಅಂತ ಕೇಳ್ತಾರೆ? ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ. ನೀವು ನೋಡಿ, ಇಲ್ಲೂ ಚಂದ್ರ ಅಂತಿದೆ, ಇಲ್ಲೂ ಚಂದ್ರ ಅಂತಿದೆ. ಈ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಎಷ್ಟೊಂದು ಕೃತಿ ಇದೆಯಲ್ಲ ಮೇಡಮ್, ಹೇಗೆ ನೆನ್ಪಿಟ್ಕೋಬೇಕು ಅಂದರೆ ಇದೆ, ಈ ರೀತಿಯಾದ ಯಾವುದಾದ್ರೂ ಒಂದು ಟ್ರಿಕ್ಸನ್ನು ನಾವು ನೋಡಬೇಕು. ನೋಡಿ, ರಾಮಚಂದ್ರ ಚರಿತ ಪುರಾಣ ಅಂತಿದೆ, ಅಲ್ಲೂ ಚಂದ್ರ ಅಂತ ಇದೆ, ನಾಗಚಂದ್ರ ಅನ್ನೂ ಕೂಡ ಚಂದ್ರ ಅಂತ ಇದೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ನಂತರ ಪೊನ್ನ ಶಾಂತಿ ಪುರಾಣ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ. ಶಾಂತಿ ಪುರಾಣ ರಚನೆ ಮಾಡಿದ. ಅವನಿಗೆ ಆಶ್ರಯ ನೀಡಿದಂತಹ ರಾಜ ಯಾರು? ಮುಮ್ಮಡಿ ಕೃಷ್ಣ, 3ನೇ ಕೃಷ್ಣ. ನಂತರ ಒಡ್ಡಾರಾಧನೆ ಕೃತಿಯ ಬಗ್ಗೆ ಬರೋಣ. ಒಡ್ಡಾರಾಧನೆ ಕೃತಿ ಯಾರು ರಚನೆ ಮಾಡಿದ್ದು? ಶಿವಕೋಟ್ಯಾಚಾರ್ಯ ಅನ್ನೋರು ರಚನೆ ಮಾಡಿದ್ದು. ನೋಡಿ, ಕನ್ನಡದ ಮೊದಲ ಗದ್ಯ ಕೃತಿ ಅದು ಒಡ್ಡಾರಾಧನೆ. ಯಾರು ಬರೆದಿದ್ದು? ಶಿವಕೋಟ್ಯಾಚಾರ್ಯರು. ನಂತರ ಅಭಿನವ ಪಂಪ ಎಂದು ಕರೆಸಿಕೊಂಡಂಥರು ಯಾರು? ನಾಗಚಂದ್ರ. ಅಭಿನವ ಪಂಪ ಅಂತ ಕರೆಸ್ಕೊಂಡ. ನಂತರ ಮಾನವ ಕುಲಂ ತಾನೊಂದೇ ಬಲಂ ಅನ್ನುವಂತಹ ವಿಶ್ವ ಸಂದೇಶವನ್ನು ಸಾರಿದಂಥ ಕವಿ ಪಂಪ. ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನೋಡಿದ ಕವಿ ರನ್ನ. ನೋಡಿ, ಇದು ಇಂಪಾರ್ಟೆಂಟು. ಆದಿಪುರಾಣ ಪಂಪನ ಆದಿಪುರಾಣ, ಅಜಿತ ಪುರಾಣ ರನ್ನನ ಅಜಿತ ಪುರಾಣ, ಶಾಂತಿ ಪುರಾಣ ಪೊನ್ನ ಬರೆದಿದ್ದು, ಮಲಿನಾಥ ಪುರಾಣ ನಾಗಚಂದ್ರ ಬರೆದಿದ್ದು. ನಂತರ ಚಾವುಂಡರಾಯ ಬರೆದಂತಹ ಕೃತಿ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಇದಕ್ಕೆ ಚಾವುಂಡರಾಯ ಪುರಾಣ ಅಂತ ಕೂಡ ಕರಿತೀವಿ, ಯಾಕಂದರೆ ಚಾವುಂಡರಾಯ ಬರೆದಂತಹ ಕೃತಿ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. 3 ಅಂದರೆ 3, ಷಷ್ಠಿ ಅಂದರೆ 6, 63 ಜನರ
ಜೈನ ಯತಿಗಳ ಮತ್ತು ಮಹಾಪುರುಷರ ಕಥೆಯನ್ನೊಳಗೊಂಡಂತಹ ಕೃತಿ ಇದು. ಹಾಗಾಗಿ ಇದನ್ನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಕರಿತೀವಿ. ಚಾವುಂಡರಾಯ ಎಲ್ಲಿ ಮಂತ್ರಿಯಾಗಿದ್ದ? ಗಂಗರ ದೊರೆಯಲ್ಲಿ ಮಂತ್ರಿಯಾಗಿದ್ದ. ಇಲ್ಲಿ ಚಿಕ್ಕದೇವರಾಜ ವಂಶಾವಳಿ ಅನ್ನುವಂಥ ಕೃತಿ ಬರೆದವರು ಯಾರು? ತಿರುಮಲಾರ್ಯ ಈ ಕೃತಿಯನ್ನು ಬರೀತಾರೆ. ಚಿಕ್ಕದೇವರಾಜರ ಆಸ್ಥಾನದಲ್ಲಿದ್ದಂತಹ ಕವಿ ಈತ. ಇನ್ನು ಷಡಾಕ್ಷರಿ ಕವಿ ಅಂತ ಬರ್ತಾರೆ. ಆತ ಉಭಯ ಕವಿತಾ ವಿಶಾರದ ಅನ್ನುವಂಥ ಬಿರುದನ್ನು ಪಡ್ಕೊಂಡಿರ್ತಾನೆ. ಇಲ್ಲಿ ರಾಜಶೇಖರ ವಿಲಾಸ ಅನ್ನುವಂಥದ್ದು ಈತನ ಕೃತಿ. ಈತ ಕೂಡ ಪ್ರಸಿದ್ಧ ಕವಿ, ಹಾಗಾಗಿ ನೆನ್ಪಿಟ್ಕೊಳ್ಬೇಕು. ನಂತರ ಆದ್ಯ ವಚನಕಾರರು ಅಂತ ಯಾರನ್ನು ಕರೆಯಲ್ಪಡುತ್ತೆ ಅಂದರೆ ಮೊದಲು ವಚನಗಳನ್ನು ರಚನೆ ಮಾಡಿದವರು ಯಾರು ಅಂತಂದರೆ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ. ಇವರು ಮೊದಲ ವಚನಕಾರರು. ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿರ್ತಾರೆ? ಅಲ್ಲಮ ಪ್ರಭುವರು ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿಯಲ್ಲಿ ಮೊದಲ ಕೀರ್ತನಕಾರರು ಯಾರು ಅಂತ ಕೇಳಿದ್ರೆ ನೋಡಿ, ನರಹರಿ ತೀರ್ಥರು ಮೊದಲ ಕೀರ್ತನಕಾರರು. ಯೋಗಾಂಗ ತ್ರಿವಿಧಿ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾರೆ. ಅಕ್ಕ ಮಹಾದೇವಿ ಇದನ್ನು ರಚನೆ ಮಾಡಿದಂಥವ್ರು. ಜೊತೆಗೆ ಸ್ನೇಹಿತರೆ, ಕೆಲವರು ವಚನಗಳ ಸಾಲುಗಳನ್ನು ಕೊಟ್ಟು ಯಾರ್ದು ಅಂತ ಕೇಳ್ಬೋದು. ಕೀರ್ತನಕಾರರ ಸಾಲುಗಳನ್ನು ಕೊಟ್ಟು ಯಾರ್ದು ಅಂತ ಕೂಡ ಕೇಳಬಹುದು. ನಂತರ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ಮತ್ತೊಂದು ಹೆಸರು ಏನಪ್ಪ ಅಂದರೆ ಗದುಗಿನ ಭಾರತ. ಗದುಗಿನ ಭಾರತ ಈ ಕೃತಿಯನ್ನು ಬರೆದಂತಹ ಕುಮಾರವ್ಯಾಸ ಇದೇ ಸ್ಥಳದವನು. ಹಾಗಾಗಿ ಗದುಗಿನ ಭಾರತ ಅಂತ ಹೆಸರು ಕೂಡ ಬಂತು. ಮತ್ತೊಂದು ಹೆಸರು ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಭಾರತ, ಗದುಗಿನ ಭಾರತ ಮತ್ತು ಕರ್ನಾಟ ಭಾರತ ಕಥಾಮಂಜರಿ. ನೋಡಿ, ಕವಿಚೂತವನ ಚೈತ್ರ ಎಂಬ ಬಿರುದು ಯಾರಿಗಿತ್ತು? ಈಗಾಗಲೇ ಇವೆಲ್ಲ ಓದಿದ್ದೀವಿ. ಬಿರುದುಗಳು ಅಂತ ಬಂದಾಗ ಲಕ್ಷ್ಮೀಶನಿಗೆ ಆ ಬಿರುದಿತ್ತು. ಜೈಮಿನಿ ಭಾರತ ಕೃತಿಯನ್ನು ರಚನೆ ಮಾಡಿದ ತುಂಬ ಪ್ರಸಿದ್ಧವಾದಂತಹ ಕೃತಿ. ನಂತರ ಹರಿಕಥಾಮೃತ ಸಾರ ಕೃತಿಯನ್ನು ರಚನೆ ಮಾಡಿದವರು ಯಾರು? ಜಗನ್ನಾಥದಾಸರ ಹರಿಕಥಾಮೃತ ಸಾರ. ನಂತರ ಇದು ಕನಕದಾಸರ ಕೃತಿಯಲ್ಲ. ಯಾವುದು? ಹರಿಕಥಾಮೃತ ಸಾರ. ಹಾಗಾದರೆ ಈ ಮೂರು ಕೃತಿಗಳು ಕನಕದಾಸರದು. ನಳಚರಿತ್ರೆ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ. ನಂತರ ಶುದ್ಧ ಕನ್ನಡದೊಳು ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ ಕೃತಮುಮಂ ತೈಲಮುಮಂ. ಅಂದರೆ ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕಬೇಡಿ, ಅದು ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಮಾಡಿದಂತೆ. ಇದನ್ನು ಮಾಡಬೇಡಿ ಅಂತಂದವನು ಯಾರು? ನಯಸೇನ ಕವಿ. ನಂತರ ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಎಂದು ಭರತನ ಬಗ್ಗೆ ಹೇಳಿರುವ ಕೃತಿ ಯಾವುದು ಅಂತಂದರೆ ರತ್ನಾಕರ ವರ್ಣಿ ಬರೆದಿರುವ ಭರತೇಶ ವೈಭವ. ನಂತರ ವ್ರೀಹಿ ಮತ್ತು ನೆರದಲಗ ಅಂದರೆ ಭತ್ತ ಮತ್ತು ರಾಗಿಯ ಒಂದು ಕತೆ ಬರುವಂತಹ ಕೃತಿ ಯಾವುದು ಅಂತ, ಇದು ಕನಕದಾಸರ ರಾಮಧಾನ್ಯ ಚರಿತೆ. ನಂತರ ಹದಿಬದೆಯ ಧರ್ಮ ಕೃತಿಯನ್ನು ರಚನೆ ಮಾಡಿದವರು ಯಾರು? ಸಂಚಿ ಹೊನ್ನಮನ ಹದಿಬದೆಯ ಧರ್ಮ ಅಂದರೆ ಪವಿತ್ರತಾ ಧರ್ಮ ಅನ್ನುವಂಥದ್ದು. ಹದಿಬದೆ ಪತಿವ್ರತೆ, ಇದು ತತ್ಸಮ ತದ್ಭವ. ಮುದ್ರಾ ಮಂಜೂಷ ಕೃತಿಯನ್ನು ಬರೆದವನು ಕೆಂಪು ನಾರಾಯಣನ ಮುದ್ರಾ ಮಂಜೂಷ. ಇನ್ನು ನಂದಣಿಕೆ ಲಕ್ಷ್ಮೀನಾರಾಯಣ ಗೊತ್ತಿದೆ ನಿಮಗೆ, ಮುದ್ದಣ ಕವಿ. ಆತನ ಕೃತಿ ರಾಮಾಶ್ವಮೇಧ ಮತ್ತು ಇತರ ಹಲವಾರು ಕೃತಿಗಳನ್ನು ಕೂಡ ಆತ ರಚನೆ ಮಾಡಿದ್ದಾನೆ. ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ. ಮಿತ್ರಾವಿಂದ ಗೋವಿಂದ ಇದನ್ನು ಬರೆದವರು ಸಿಂಗಾರಾರ್ಯ. ನಂತರ ಸರಸ ಸಾಹಿತ್ಯದ ವರದೇವತೆ ಅಂತ ಅನ್ನಿಸ್ಕೊಂಡಿದ್ದು ಯಾರು? ಸಂಚಿ ಹೊನ್ನಮ್ಮ. ಕೃತಿಯ ಪ್ರಮುಖ ಸಾಲು ಕುವರನಾದೊಡೆ ಬಂದ ಗುಣವೇನದರಿಂದ ಕುವರಿಯಾದೊಡೆ ಕುಂದೇನು. ಜೊತೆಗೆ ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳವರು ಕಣ್ಣು ಕಾಣದ ಕಾವಿರರು. ಈ ಸಾಲುಗಳನ್ನು ಕೊಟ್ಟರೆ ಅದು ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ ಕೃತಿಯ ಸಾಲುಗಳು. ಈಗ ಪ್ರಮುಖ ಕಾದಂಬರಿಗಳನ್ನು ನಾವು ನೋಡ್ತಾ ಬರೋಣ. ಈಗ ಕೇಳಬಹುದು ಕಾದಂಬರಿಗಳನ್ನು ರಚನೆ ಮಾಡಿದವರು ಯಾರು ಅಂತ. ಇಂದಿರಾ ಕೆರೂರು ವಾಸುದೇವಾಚಾರ್ಯ,
ಇಂದಿರಾಬಾಯಿ, ಗುಲ್ವಾಡಿ ವೆಂಕಟರಾವ್. ನೆಕ್ಸ್ಟು ಮಾಡಿದ್ದುಣ್ಣೋ ಮಾರಾಯ, MS ಪುಟ್ಟಣ್ಣ. ಪ್ರಬುದ್ಧ ಪದ್ಮನಯನೆ, ಗಡಗನಾಥರದು. ಪ್ರೇಮಪಾಶ ಅನ್ನುವಂಥದ್ದು ಮುಳಿಯ ತಿಮ್ಮಪ್ಪಯ್ಯನವ್ರದ್ದು. ಇಲ್ಲೂ ಕೂಡ ನಾನು ಪ್ರಮುಖವಾಗಿರೋ ಅಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ. ನಂತರ ಕಾನೂರು ಹೆಗ್ಗಡತಿ ಕುವೆಂಪು ಅವ್ರದ್ದು. ನಂತರ ಇಜ್ಜೋಡು ವೀಕ್ರು ಗೋಕಾಕ್ ಅವ್ರದ್ದು. ಮರಳಿ ಮಣ್ಣಿಗೆ ಶಿವರಾಮ ಕಾರಂತರು. ನಂತರ ಗ್ರಾಮಾಯಣ ರಾವ್. ನಂತರ ಇದರಲ್ಲಿ ಪ್ರಮುಖ ಆಗಿರೋದು ಮಹಾಬ್ರಾಹ್ಮಣ ದೇವುಡು ನರಸಿಂಹಶಾಸ್ತ್ರಿ. ನಂತರ ಕೆಲವು ಪ್ರಮುಖ ಕೃತಿಗಳನ್ನು ನಾನು PDF ಹಾಕ್ತೀನಿ, ಅಲ್ಲಿ ಓದ್ಕೊಳ್ಳಿ. ಈಗ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಹಾಗೆ ಅದನ್ನು ನೀವೇ ಓದ್ಕೊಳ್ಬೋದು. ಅದರಲ್ಲಿ ವಿವರಣೆ ಕೊಡೋ ಅಂಥದ್ದು ಏನೂ ಇಲ್ಲ, ನೇರವಾದಂಥ ಪ್ರಶ್ನೆಗಳು. ಅಂದರೆ ಯಾರು ಬರೆದಿರೋದು ಅಂತ ನೇರವಾಗಿರೋದ್ರಿಂದ ಅದರಲ್ಲಿ ಹೆಚ್ಚಿನ ವಿವರಣೆ ಅಗತ್ಯ ಇಲ್ಲ ಅಂತ ಹೇಳ್ತಾ, ಇದಿಷ್ಟು ಕೂಡ ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆಗಾಗಿ ಭಾಗ 1, 2, 3, 4 ವಿಡಿಯೋಗಳಿದೆ. ಸರಳವಾಗಿ ನೀವು ಉತ್ತರಿಸಬಹುದಾದಂತಹ ನಾವಿನ್ನೂ ಏನೂ ಓದಿಲ್ಲ ಅಂದಾಗ ಇದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಆದರೆ ಇಷ್ಟೇ ನಮ್ಮ ಓದು ನಿಲ್ಲಬಾರ್ದು, ಅದು ನಿಮಗೆ ಒಂದು ಕಿವಿ ಮಾತು. ಏಕೆಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ರೀತಿಯಲ್ಲಿ ಎಲ್ಲ ಪರೀಕ್ಷೆಗಳು ಇರೋದಿಲ್ಲ. ಅಷ್ಟು ಓದಿದ್ರೆ ಕೂಡ ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸಾಕಾಗೋದಿಲ್ಲ. ಹಾಗಾಗಿ ನೀವು ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಿ, ಆಳವಾಗಿ ಓದಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ನಂತರ ಕಡ್ಡಾಯ ಕನ್ನಡ ಪರೀಕ್ಷೆಯ ನಂತರ ಅವುಗಳ ಉತ್ತರವನ್ನು ನೋಡಬೇಕಾದ್ರೆ ಭೇಟಿಯಾಗೋಣ. ಇನ್ನೂ ಯಾವುದಾದ್ರೂ ಕೆಲವರು ಅಂಶಗಳು ಬೇಕು ಅಂದರೆ ತಿಳಿಸ್ಕೊಟ್ರೆ ಅದರ ಮೇಲೆ ವಿಡಿಯೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಪುಸ್ತಕದ ಬಗ್ಗೆ ಕೇಳಿದ್ರೆ ಇದು ಸಾಮಾನ್ಯ ಕನ್ನಡ ಪುಸ್ತಕ. ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇದು ಉಪಯುಕ್ತ ಆಗುತ್ತೆ. ಹೊಸ ವಿಷಯಗಳನ್ನು ಸೇರಿಸಲಾಗಿದೆ. ಶಾಸನ ಸಾಹಿತ್ಯ ಇರ್ಬೋದು, ಜನಪದ, ಭಾರತೀಯ ಕಾವ್ಯಮೀಮಾಂಸೆ, ಒಂದಷ್ಟು ಅಂಶಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ಇದರ ಮಾಹಿತಿ ಬೇಕಿದ್ದಲ್ಲಿ ಈ ರೀತಿಯಾಗಿ ಪುಸ್ತಕ ಇವುಗಳೆಲ್ಲವನ್ನು ಕೂಡ ವ್ಯಾಕರಣ ಅಂಶಗಳು ಒಂದು ಭಾಗ, ಸಾಹಿತ್ಯ ಒಂದು ಭಾಗ ಮತ್ತು ಭಾಷೆ ಅನ್ನುವಂಥ 3 ವಿಭಾಗಗಳನ್ನು ಒಳಗೊಂಡಿದ್ದು ಹೊಸದಾಗಿ ಭಾಗ 4 ಕೂಡ ಸೇರಿಸಲಾಗಿದೆ. ಇದಿಷ್ಟು ಅಂಶಗಳು ಕೂಡ ಪುಸ್ತಕದಲ್ಲಿ ಲಭ್ಯ ಇದೆ. ಜೊತೆಗೆ ಅಭ್ಯಾಸ ಪತ್ರಿಕೆಗಳು, ಪ್ರತಿಯೊಂದು ಟಾಪಿಕ್ ಆದಮೇಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪತ್ರಿಕೆಗಳು ಮತ್ತು ಉತ್ತರಗಳನ್ನು ಕೂಡ ಕೊಡಲಾಗಿದೆ. ಈ ಪುಸ್ತಕ ಯಾರಿಗೆ ಅಗತ್ಯ ಇದೆ ಅವರು ಈ ನಂಬರ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಬಹಳಷ್ಟು ವಾಟ್ಸಪ್ ಮೆಸೇಜ್ ಬಂದಿದ್ದಾಗ ಮಾತ್ರ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಅದಕ್ಕೆ ನೀವು ಸಹಕರಿಸಬೇಕು ಅಂತ ಹೇಳ್ತಾ, ಪುಸ್ತಕದ ಬೆಲೆ 360 ಇದ್ದು ಡಿಸ್ಕೌಂಟ್ ಇದೆ, ಕೊರಿಯರ್ ಫ್ರೀ ಇರುತ್ತೆ. ಈ ಯಾರಿಗೆ ಬೇಕು ಅಂಥವರು 7975595215 ಇದಕ್ಕೆ ವಾಟ್ಸಪ್ ಮಾಡಿ. ಕರೆ ಮಾಡಬೇಡಿ, ಸ್ವೀಕರಿಸೋದಿಲ್ಲ. ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಮಾಹಿತಿಯನ್ನು ಕಳಿಸ್ಕೊಡ್ಲಾಗುತ್ತೆ. ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್.